ಹಲೋ ಅಬ್ಸರ್ವ್ ಮಾಡಿ. ನಾನು ಬೆಳಿಗ್ಗೆ ನಿನ್ನೆನೇ ಹೇಳಿದೆ ನಿಮ್ಗೆ ಏನಾಗಿದೆ ಮಾರ್ಕೆಟ್ ಅಲ್ಲಿ ಡಬಲ್ ಬಾಟಮ್ ಆಗಿದೆ. ಸೊ ಇಲ್ಲಿಂದ ಮಾರ್ಕೆಟ್ ಬುಲ್ಲಿಶ್ ಆಗ್ಬೇಕು. ಬುಲ್ಲಿಶ್ ಚಾನ್ಸಸ್ ಜಾಸ್ತಿ ಇರೋದು ಅಂತ ಹೇಳಿದೆ. ಸೊ ಎಲ್ಲಿ ಎಂಟ್ರಿ ಇರ್ಬೇಕು ಕ್ವಿಕ್ ಎಂಟ್ರಿ ಬಂದ್ಬಿಟ್ಟು ಇದಾದ್ಮೇಲೆ ಇರ್ಬೇಕು. ಇಲ್ಲೇ ಎಲ್ಲಾರು ಇದ್ಬಿಟ್ರೆ ನಿಮ್ಗೆ ಲಾಸ್ ಆಗೋದು ಅಂತ ಅನ್ಕೊಂತೀನಿ. ಯಾಕೆಂದ್ರೆ ವಾಲಟಾಲಿಟಿ ಇತ್ತು. ನನ್ನ ಎಂಟ್ರಿ ಕರೆಕ್ಟ್ ಆಗಿ ಮಾರ್ಕೆಟ್ ಮೂವ್‌ಮೆಂಟ್ ಆಗಿದೆ. ಸೊ ಮಾರ್ಕೆಟ್ ನೀವು ಇಲ್ಲಿ ಎಂಟ್ರಿ ಮಾಡಕ್ಕೂ ಆಗ್ತಿರ್ಲಿಲ್ಲ. ಓಪನ್ ಆಗಿದೆ ಇಲ್ಲಿ ಸೀದಾ ಇಲ್ಲಿಗೆ ಬಂತು. 1 ಮಿನಿಟ್ ಕ್ಯಾಂಡಲ್ ಅಲ್ಲೇ ಅಬ್ಸರ್ವ್ ಮಾಡಿ ನೋಡ್ಬೇಕು ಗೊತ್ತಾಗುತ್ತೆ ನಿಮ್ಗೆ. ನೆಕ್ಸ್ಟ್ ಇಲ್ಲಿ ನೋಡಿ ಇಲ್ಲಿ ಕೆಳಗಡೆ ಏನಾದ್ರು ಎಂಟ್ರಿ ಮಾಡಕ್ಕೂ ನಿಮ್ಗೆ ಇಲ್ಲಿಂದ ಕೆಳಗಡೆ ಎಂಟ್ರಿ ಇದ್ದಿದ್ದು ಹೇಳಿದ್ದೆ ನಾನು. ಕೆಳಗಡೆ ಎಂಟ್ರಿ ಮಾಡಕ್ಕೂ ನಿಮ್ಗೆ ಏನೋ ಒಂದು ಕ್ಯಾಂಡಲ್ ಕೂಡ ಕ್ಲೋಸ್ ಕೊಟ್ಟಿಲ್ಲ. ಸೊ ನೀವು ಎಂಟ್ರಿ ಮಾಡಿರಲ್ಲ ಅಂತ ಅನ್ಕೊಂತೀನಿ. ಬುಲ್ಲಿಶ್ ಅಲ್ಲಿ ಎಂಟ್ರಿ ಮಾಡೋದು ಯಾವ ಜಾಗದಲ್ಲಿ ಹೇಳಿದ್ನೋ ಅಲ್ಲಿಂದ ಮಾರ್ಕೆಟ್ ಕ್ವಿಕ್ ಆಗಿ ಹೋಗಿ ನನ್ನ ಟಾರ್ಗೆಟ್ ನ ರೀಚ್ ಮಾಡೈತೆ. ಫಸ್ಟ್ ಟಾರ್ಗೆಟ್ ಹೇಳಿದೆ ನಿಮ್ಗೆ ಇಲ್ಲಿಂದ ಟ್ರಯಲ್ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ದೆ. ಸೊ ಏನು ಒಂದು 4 ಪಾಯಿಂಟ್ ಇಲ್ಲ 2 ಪಾಯಿಂಟ್ ಏನೋ ಅಲ್ಲಿಂದ ಅಲ್ಲಿಗೆ ಡಿಸ್ಟೆನ್ಸ್ ಇದೆ. ಓಕೆ. ಫಸ್ಟ್ ಡೇ ಅಲ್ಲಿ ಅಂದ್ರೆ ಫಸ್ಟ್ ಟಾರ್ಗೆಟ್ ಹಿಟ್ ಆಗಿದೆ. ಸೆಕೆಂಡ್ ಟಾರ್ಗೆಟ್‌ಗೆ ಮಾರ್ಕೆಟ್ ಬಂದಿದೆ ನೋಡಿ ನೀವು ಅಬ್ಸರ್ವ್ ಮಾಡಿ. ಈ ಲೈನ್‌ನೇ ತಗೊಂಬನ್ನಿ. ನಾವು ಹೇಳಿದ ಮೇಲೆ ಬರಬೇಕು ಅಂದ್ರೆ ಬರುತ್ತೆ. ಅದು ಇದೇ ಜಾಗಕ್ಕೆ ಬರುತ್ತೆ. ಇದೊಂದು ಡಿಮ್ಯಾಂಡ್ ಝೋನ್ ಅಂತ ಹೇಳಿದೆ ನಾನು. ಕರೆಕ್ಟ್ ಯಾರ್ಯಾರೀಗ ಕೇಳಿಸ್ಕೊಂಡಿರೋ ಅಬ್ಸರ್ವ್ ಮಾಡಿದ್ರೆ ಗೊತ್ತಿರುತ್ತೆ. ಇದು ಡಿಮ್ಯಾಂಡ್ ಝೋನ್ ಇಲ್ಲಿಗೆ ಬರ್ಲೇಬೇಕು ಅಂತ. ನೀವು ಇಲ್ಲಿ ಬಂದಾಗ ಎಂಟ್ರಿ ಮಾಡಿದ್ರುನು, ವೇಟ್ ಮಾಡಿದ್ರುನು ಕ್ವಿಕ್ ಆಗಿ ನಿಮ್ಮ ಟಾರ್ಗೆಟ್ ರೀಚ್ ಆಗ್ತಾ ಇತ್ತು. ಸೊ ಓಕೆ. ನೆಕ್ಸ್ಟ್ ನಾಳೆ ಏನಾಗುತ್ತೆ ಅಂತ ಮಾರ್ಕೆಟ್ ಅಲ್ಲಿ ನೋಡೋಣ. ಹಲೋ. ಈಗ ನೀವು ಅಬ್ಸರ್ವ್ ಮಾಡಿ ಮಾರ್ಕೆಟ್ ನಾನು ಹೇಳಿದೆ ಇವತ್ತು ಏನಕ್ಕೆ ಅಂತ ಹೇಳ್ತೀನಿ ನೋಡಿ. ಏನ್ ಇದೆ ಇದು ಈ ಇಂಡಿಕೇಟರ್ ನಾನು ಏನಂದೆ ಮೂನ್ ಅಂಡ್ ಪ್ರೈಸಸ್ ಅಂತ ಅಮಾವಾಸ್ಯೆ ಹುಣ್ಣಿಮೆ ಅಂತ ಹೇಳಿಲ್ವಾ. ಸೊ ಬೇರಿಶ್ ಆಗ್ಲೇಬೇಕು. ನೋಡಿ ಬೇರಿಶ್ ಇಲ್ಲಿಂದ ಆಗ್ಲೇಬೇಕು. ಇಲ್ಲಿಂದಾನೇ ಬುಲಿಶ್ ಆಗ್ಬೇಕು. ಆ ಕ್ಯಾಂಡಲ್ ಆದ್ರೂ ಅಟ್ಲೀಸ್ಟ್ ಗ್ರೀನ್ ಅಲ್ಲಿ ಕ್ಲೋಸ್ ಆಗ್ಬೇಕು ನೋಡಿ. ಇಲ್ಲಿಂದ ಬುಲಿಶ್ ಆಯ್ತಾ. ಇಲ್ಲಿಂದ ನೋಡಿ ಅಟ್ಲೀಸ್ಟ್ ಇದಾಯ್ತಾ ಫಾಲ್ ಆಯ್ತಾ ಇಲ್ಲಿಂದ ಇಲ್ಲಿ ತನಕ. ಇದಿರೋದೇ ಹಂಗೆ ಇಂಡಿಕೇಟರ್ ನೋಡಿ. ನೋಡಿ ಇನ್ನು ಏನಪ್ಪಾ ಅಮಾವಾಸ್ಯೆ ಮಾರ್ಕೆಟ್ ಇಂಪ್ಯಾಕ್ಟ್ ಆಗುತ್ತಾ? ಇಂಪ್ಯಾಕ್ಟ್ ಆಗುತ್ತೆ. ಅದನ್ನ ನೋಡ್ಕೊಂಡು ಟ್ರೇಡ್ ಬೇಸಿಸ್ ನ ಟ್ರೇಡ್ ಮಾಡೋರು ಇದಾರೆ. ನೋಡ್ಕೊಂಡ್ಬಿಟ್ಟು ಟ್ರೇಡ್ ನ ಸೇಫ್ ಆಗಿ ಟ್ರೇಡ್ ಮಾಡ್ಬೇಕು. ಅದಕ್ಕೆ ನಿಮ್ಗೆ ಹೇಳಿದ್ದು. ಸರಿ ಅಂದಾಗೆ ನಾಳೆ ಏನಾದ್ರು ಮಾರ್ಕೆಟ್ ಎಂಟ್ರಿ ಮಾಡ್ಬೇಕು ಅಂದ್ರೆ ಈ ಟ್ರೆಂಡ್ ಲೈನ್ ನ ಲೋವರ್ ಫ್ರೇಮ್ ಅಲ್ಲಿರೋ ಟ್ರೆಂಡ್ ಲೈನ್ ನ ಬಿಟ್ಟಂಗೂ ಆಗುತ್ತೆ. 26,167 ಮೇಲೆ ಎಂಟ್ರಿ ಮಾಡ್ರಿ. ಟಾರ್ಗೆಟ್ ನಿಮ್ದಿದೆ 26,119 ಕಮ್ಮಿ 197. ಈ ರೆಕ್ಟಾಂಗಲ್ ಬೇಸ್ ಏನಿದೆಯೋ ಮಾರ್ಕೆಟ್ ಬೇರಿಶ್ ಹೋಗ್ಬೇಕು ಅಂದ್ರೆ ಈ ಜಾಗದಿಂದನೇ ರಿವರ್ಸ್ ಆಗ್ಬೇಕು. ಈ ರೆಕ್ಟಾಂಗಲ್ ಬಾಕ್ಸ್ ಏನಾದ್ರು ಮಾರ್ಕೆಟ್ ಬಿಟ್ಟು ಮೇಲೆ ಹೋಗ್ತೈತೆ ಅಂತಂದ್ರೆ ಸೊ ಇದು ರಿವರ್ಸ್ ಆಗಕ್ಕೆ ಈ ರೆಕ್ಟಾಂಗಲ್ ಬಾಕ್ಸ್ ಅಲ್ಲಿ ಅದು ರಿವರ್ಸ್ ಆಗ್ಬೇಕು. ಯಾಕಂದ್ರೆ ಇದು ಫಿಬೋನಚಿ ಹಾಕಿ ನಾನು ಚೆಕ್ ಮಾಡಿ ನೋಡಿದಾಗ ನನಗೆ ಗೊತ್ತಾಯ್ತು ಇದು ಗೋಲ್ಡನ್ ಝೋನು. ಸೊ ಇಲ್ಲಿಂದನೇ ರಿವರ್ಸ್ ಆಗ್ಬೇಕಾದ್ರೆ ಇಲ್ಲಾಂದ್ರೆ ಆಗಲ್ಲ. ಆ, ಮತ್ತೆ ಬೇರಿಶ್ ಅಲ್ಲಿ ಏನಾದ್ರು ಮಾರ್ಕೆಟ್ ಬಂದು ಬುಲ್ಲಿಶ್ ಹೋಗ್ಬೇಕು ಅಂತಿದ್ರೆ ಇದೇ ಈ ರೆಕ್ಟಾಂಗಲ್ ಬಾಕ್ಸ್ ಗೆ ಟ್ಯಾಪ್ ಮಾಡ್ಬಿಟ್ಟು ಹೋಗ್ಬೇಕು. ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ ಟ್ಯಾಪ್ ಮಾಡಿ ಹೋಗ್ಬೇಕು. ಆಕ್ಚುಲಿ ನೀವು ಅಬ್ಸರ್ವ್ ಮಾಡಿ ಇದು ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಝೋನು. ಇದು ಇಲ್ಲಿಂದನೇ ಮಾರ್ಕೆಟ್ ಮಲ್ಟಿಪಲ್ ಟೈಮ್ ಸಪೋರ್ಟ್ ತಗೊಂಡು ಹೋಗಿದೆ. ಈಗ ನೋಡಿ 1, 2, 3, 4, 5, 6 ಟೈಮು ಒಂದೇ ಜಾಗದಲ್ಲಿ ಮಲ್ಟಿಪಲ್ ಟೈಮ್ ಸಪೋರ್ಟ್ ತಗೊಂಡಿದೆ. ಸೊ ಅದಕ್ಕೆ ನಿಮ್ಗೆ ಸೇಫ್ ಆಗಿ ಇದರಿಂದ ಕೆಳಗಡೆ ಇದೀನಿ. ಇದರಿಂದ ಕೆಳಗಡೆನೂ ಬರ್ಬೋದು. ಯಾಕೆಂದ್ರೆ ನೋಡಿ ಇದು ಫೇರ್‌ವೆಲ್ ಗ್ಯಾಪ್ ಈ ತರ ಹಿಂಗೆ ಕಂಟಿನ್ಯೂಸ್ ಒಂದೇ ಕ್ಯಾಂಡಲ್ ಹೋಗ್ಬಾರ್ದು ಅಂತ ನಾನು ಅವತ್ತಿಂದಾನು ಹೇಳ್ತಾ ಇದ್ದೀನಿ. ಮಾರ್ಕೆಟ್ ಏನಿದ್ರು ಪ್ರೈಸ್ ಆಕ್ಷನ್ ಮಾಡ್ಕೊಂಡು ಹೋಗ್ಬೇಕು. ಸೊ ನೋಡಿ ಇದು ಕಂಟಿನ್ಯೂಸ್ ಆಗಿ ಹೋಗಿರೋದು ಮತ್ತೆ ಗ್ಯಾಪ್ ಅಪ್ ಬೇರೆ. ಸೊ ಹಿಂಗಿರೋದ್ರಿಂದ ಡೌನ್ ಬಂದ್ಬಿಟ್ಟು ಈ ಗ್ಯಾಪ್‌ನ ಫಿಲ್ಲು ಮಾಡ್ಬೋದು ಸದ್ಯದಲ್ಲೇ. ಸೊ ಹಂಗಾಗಿರೋದ್ರಿಂದ ಮಾರ್ಕೆಟ್ ಅಲ್ಲಿ ಡೌನ್ ಟ್ರೆಂಡ್ ಏನಾದ್ರು ನೀವು ಟ್ರೇಡ್ ಪಂಚ್ ಮಾಡ್ತೀರಾ ಅಂತಂದ್ರೆ ಇದರಿಂದ ಕೆಳಗಡೆ ಇರ್ಲಿ. 26,011 ಈ ಇದ್ರ ರೆಕ್ಟಾಂಗಲ್ ಬಾಕ್ಸ್ ಇದೆಯಲ್ಲ ವೆರಿ ಕೇರ್‌ಫುಲ್ ಆಗಿರ್ಬೇಕು. ಇಲ್ಲಿ ಬಂದು ಟ್ಯಾಪ್ ಆಗಿ ಏನಾದ್ರು ಹೋದ್ರೆ ನಿಮ್ಗೆ ಎಸ್ಕಲೇಟ್ ಹಿಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿಂದ ಮುಂದಕ್ಕೆ ಮೂವ್ ಆದ ತಕ್ಷಣ ನೀವು ಕಾಸ್ಟ್ ಟು ಕಾಸ್ಟಿಗೆ ತಂದಿಡಿ. ಇಲ್ಲಿಂದ ಮೂವ್ ಆದ್ರೆ ಫಾಸ್ಟ್ ಆಗಿ ಮೂವ್ ಆಗ್ತದೆ. ಇಲ್ಲಿಂದ ಮೂವ್ ಆದ್ರೆ ಫಾಸ್ಟ್ ಆಗಿ ಮೂವ್ ಆಗ್ತದೆ. ಸೊ ಕಾಸ್ಟಿಗೆ ಕಾಸ್ಟಿಗೆ ತಂದಿಡಿ. ಇಲ್ಲೇ ಇದೆ ನಿಮ್ ಟಾರ್ಗೆಟ್. ಇಲ್ಲಿಂದ ನಿಮ್ಮ ಪ್ರಾಡಕ್ಟ್ ಬುಕ್ ಮಾಡ್ಕೊಳ್ಳಿ. ಎಸ್‌ಎಲ್ ತಗೊಂಬಂದು ಕಾಸ್ಟಿಗೆ ಕಾಸ್ಟ್ ಇಟ್ಬಿಡಿ. ಲಾಸ್ ಆದ್ರೂನು ಅಲ್ಲಿಗೆನೆ ಎಕ್ಸಿಟ್ ಆಗ್ಬಿಡ್ಲಿ ಟ್ರೇಡ್. ನಿಮಗೆ ಲಾಸ್ ಆಗ್ಬಾರ್ದು. ಸೊ ಹಂಗಾಗಿ ನೀವು ಎಸ್‌ಎಲ್ ನ ಕಾಸ್ಟ್ ಟು ಕಾಸ್ಟಿಗೆ ತಂದಿಡಿ. ಓಕೆನಾ? ಡೈಲಿ ಫ್ರೇಮ್ ಪ್ರಕಾರ ನೋಡಿದ್ರೆ ಮಾರ್ಕೆಟ್ ಅಲ್ಲಿ ಗ್ಯಾಪ್ ಅಪ್ ಆಗಿರೋದ್ರಿಂದ ಅವತ್ತು ಅದು ಗ್ಯಾಪ್ ಉಳಿಸಿದೆ ಇನ್ನು ಮಾರ್ಕೆಟ್ ಇದನ್ನ ಕ್ಲೋಸ್ ಮಾಡ್ಬೇಕು ಅಂತ ಇದರಲ್ಲಿ. ಸೊ ಹಂಗಾಗಿರೋದ್ರಿಂದ ವೆಯ್ಟ್ ಮಾಡೋಣ ಏನೇನಾಗುತ್ತೆ ಅಲ್ಲಿ. ಗೋಲ್ಡ್ BTC ಏನಾಗ್ತಿದೆ ನೋಡೋಣ. BTC ಫಾಲ್ ನಾನು ಹೇಳಿಲ್ವಾ ಇದ್ರ ಮೇಲ್ಗಡೆ ಏನಾದ್ರು ಇನ್ವೆಸ್ಟ್ಮೆಂಟ್ ನಡಿಬೇಕು 94,000 ಮೇಲೆ. ಅದಕ್ಕಿಂತ ಕೆಳಗಡೆ ಇನ್ವೆಸ್ಟ್ಮೆಂಟ್ ಮಾಡಕ್ ಹೋಗಕ್ ಹೋಗ್ಬೇಡಿ. ನೋಡಿ ಇಲ್ಲೇ ಹಚ್ಕೊಂತೈತೆ. ಇಲ್ಲಿಂದ ಕೆಳಕ್ ಬೀಳಕ್ಕೂ ಬೀಳ್ತಿಲ್ಲ. ಬೈಯರ್ಸ್ ಆಕ್ಟಿವ್ ಆಗ್ತಾರೆ. ಇಲ್ಲಿಂದ ಮೇಲ್ ಬೀಳಕ್ಕೂ ಬಿಡ್ತಾ ಇಲ್ಲ. ಕೆಳಗ್ ಬೀಳಕ್ಕೂ ಬಿಡ್ತಿಲ್ಲ, ಮೇಲ್ ಹೋಗಕ್ಕೂ ಬಿಡ್ತಾ ಇಲ್ಲ.
ಸೆಲ್ಲರ್ಸ್ ಆಕ್ಟಿವ್ ಆಗಿ ಫಾಲ್ ಮಾಡ್ತಾ ಇದ್ದಾರೆ. ಸದ್ಯದ ಮಟ್ಟಿಗೆ ಮಾರ್ಕೆಟ್‌ನ ನೋಡಿದ್ರೆ ಫಾಲಿಂಗ್ ಅಲ್ಲೇ ಇರುತ್ತೆ. ಯಾಕೆಂದ್ರೆ ಈವ್ನಿಂಗ್ ಸ್ಟಾರ್ ಆಗಿದೆ ಕ್ಯಾಂಡಲ್ ವೈಸ್ ಸೊ ಫಾಲ್ ಅಲ್ಲಿರುತ್ತೆ. ಗೋಲ್ಡು 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 ಗೋಲ್ಡ್ ಮತ್ತೆ ಹೈ ಆಗಿದೆ. ಈ ಕ್ಯಾಂಡಲ್ ಹೇಳ್ದೆ, ಈ ಕ್ಯಾಂಡಲ್ ಕ್ಲೋಸ್ ಆಗಿ ಈ ಕ್ಯಾಂಡಲ್ ನೋಡಿ ಅಲ್ಲಿ ಇಲ್ಲಿಗೆ ಹೋಗಿ ಬಂದಿದೆ. 4,500 ಟಾರ್ಗೆಟ್ ಇರೋದು ಇಷ್ಟೇ 4,573 ಇಲ್ಲಿಂದ ಏನಾದ್ರು ಪ್ರೈಸ್ ಆಕ್ಷನ್ ಮಾಡಕ್ ರಿವರ್ಸ್ ಬಂದ್ರು ಬರ್ಬೋದು. ಈಗ ಬಂದ್ರೆ ಈ ಜಾಗಕ್ಕೆ ಬರ್ಬೇಕು. 4,200 ಇದೇ ಬಿಟ್ರೆ ಇದು ಸಪೋರ್ಟ್ ಇದು ಬಿಟ್ರೆ ಎಲ್ಲೂ ಹೋಗಲ್ಲ. ಇದು 4,380 ಈ ರೇಟಿಗೆ ಬಂದು ಅಂದ್ರೆ ಈ ಕ್ಯಾಂಡಲ್ ವೈಸ್ ಈ ಚಾರ್ಟ್ ಪ್ಯಾಟರ್ನ್ ಪ್ರಕಾರ ಇಲ್ಲಿಗೆ ಬಂದಾಗ ಸ್ವಲ್ಪ ರೇಟ್ ಕಡಿಮೆ ಆಗ್ಬೋದು ಗೋಲ್ಡ್ ರೇಟ್. ಇಲ್ಲಿಂದ ಸ್ವಲ್ಪ ಇಲ್ಲಿಗೆ ಫಾಲ್ ಆಗ್ಬೋದು. ಮೇಜರ್ ಆಗಿ ಇಲ್ಲಿ ಉಳ್ಕೊಳ್ಳೋದು ಇವಾಗ ಸಪೋರ್ಟ್ ಝೋನ್ ಚೆನ್ನಾಗಿರೋ ಸ್ಟ್ರಾಂಗ್ ಸಪೋರ್ಟ್ ಝೋನ್ ಅಂದ್ರೆ ಇದೆ 3,900 ಬರೋ ಚಾನ್ಸಸ್ ತುಂಬಾ ಕಡಿಮೆ ಇದೆ. ನೋಡೋಣ ಏನೇನ್ ಆಗ್ತಾ ಇದೆ ಅಂದ್ರೆ ಗೋಲ್ಡ್ ರೇಟ್ ಕಡಿಮೆ ಆಗೋ ಚಾನ್ಸಸ್ ಭಾರಿ ಕಡಿಮೆ. ಯಾರು ಏನಾರ ಅನ್ಕೋಬಹುದು ಗೋಲ್ಡ್ ರೇಟ್ ಎಲ್ಲ ಕಡಿಮೆ ಆಗಲ್ಲ. ಸೊಲಾನಾದಲ್ಲಿ ಏನಾಗ್ತಾ ಇದೆ ಸೊಲಾನದ ನೋಡಿ ನಾನು ನಿನ್ನೆ ಒಂದು ಟ್ರೆಂಡ್ ಲೈನ್ ಹಾಕಿದ್ದೆ. ಟ್ರೆಂಡ್ ಲೈನ್ ಬಿಡ್ತಾ ಏನಿದ್ರು ಸೊಲಾನದಲ್ಲಿ ಬೈಯಿಂಗ್ ಮಾಡ್ಬೋದು ಅಂತ ಟ್ರೆಂಡ್ ಬಿಡ್ತಾ ಇಲ್ಲ. ಬೈಯಿಂಗ್ ಮಾಡಕ್ ಆಗಲ್ಲ ಸದ್ಯಕ್ಕೆ. ಗೋಲ್ಡ್ ಇವತ್ತು 73 ರೂಪಾಯಿ ಇನ್ಕ್ರೀಸ್ ಆಗಿದೆ. ಗೋಲ್ಡ್ ಯಾಕೆ ಬರ್ತಾ ಇಲ್ಲ ಅಂತ ಸಿಲ್ವರ್ ಅಷ್ಟೇ. ಯಪ್ಪಾ ದೇವ್ರೆ 2 ಲಕ್ಷ ಇತ್ತು ಒಂದೇ ದಿನ 10,000 ಜಾಸ್ತಿ ಆಗಿದೆ ಪರ್ ಕೆಜಿ. ಸಿಲ್ವರ್ ಬೂಮ್ ನಾನು ಅವತ್ತಿಂದ ಬಿಡ್ಕೊಂಡು ಒಂದ್ ವಿಡಿಯೋ ಮಾಡಿ ಹಾಕಿದೀನಿ. ಹೋಗಿ ನೋಡಿ ನೋಡಿ ಅಂತ ಹೇಳಿದೆ. ಏನಕ್ಕೆ ಸಿಲ್ವರ್ ಹೋಗುತ್ತೆ, ಸಿಲ್ವರ್ ಹೆಂಗೆ ಶೂಟ್ ಆಗುತ್ತೆ ಅಂತ ನಾನು ಯಾವತ್ತು ಸಿಲ್ವರ್ ರೇಟ್ ಕಮ್ಮಿ ಆಗುತ್ತೆ ಅಂತ ನಾನು ಹೇಳೇ ಇಲ್ಲ ವಿಡಿಯೋದಲ್ಲಿ. ಇಲ್ಲಿಂದನೇ ರೇಟ್ ಶೂಟ್ ಆಗುತ್ತೆ ಅಂತಾನೆ ಹೇಳಿದ್ದೀನಿ. ಹೋಗಿ ಚೆಕ್ ಮಾಡಿ ಆ ವಿಡಿಯೋ ನೋಡಿ ಆ ಅದನ್ನ ಬೇಕಾದ್ರೆ ನಾನು ಇಲ್ಲಿ ಸಜೆಷನ್ ಅಲ್ಲಿ ನಾನು ವಿಡಿಯೋ ಹಾಕಿರ್ತೀನಿ. ಈ ತರ ಶೇರ್ಸ್ ನ ನೋಡ್ಬಿಟ್ಟು ನೀವು ಬೈ ಮಾಡೋದನ್ನ ಕಲಿಬೇಕು. ಈಗ ಸದ್ಯದ ಮಟ್ಟಿಗೆ ಬ್ಯಾಂಕ್ ನಿಫ್ಟಿಲೂ ಅಷ್ಟೇ ಆಕ್ಚುಲಿ ಟ್ರೆಂಡ್ ಇದನ್ನ ಬ್ರೇಕ್ಔಟ್ ಕೊಟ್ಟಿದೆ. ಸಪೋರ್ಟ್ ಲೈನ್ ಬ್ರೇಕ್ಔಟ್ ಕೊಟ್ಟಿರೋದ್ರಿಂದ ಬೇರಿಶ್ ಟ್ರೆಂಡ್ ನೋಡ್ಬೋದು ಬ್ಯಾಂಕ್ ನಿಫ್ಟಿ ಅಷ್ಟೇ. ನೀವೇನಾದ್ರು ಬೇರಿಶ್ ಅಲ್ಲಿ ವರ್ಕ್ ಮಾಡೋದಾದ್ರೆ ನಾಳೆ ವರ್ಕ್ ಮಾಡ್ಬೋದು. ಬೇರಿಶ್ ಅಲ್ಲಿ ಮಾರ್ಕೆಟ್ ಫ್ಲೋ ಆದ್ರೆ ಟ್ರೆಂಡ್ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಸಪೋರ್ಟ್ ತಗೊಂಡ್ ಹೋಗಿದೆ. ನೋಡಿ ಇಲ್ಲಿ ಸಪೋರ್ಟ್ ತಗೊಂಡ್ ಮಾರ್ಕೆಟ್ ಮೇಲೆ ಹೋಗಿದೆ. ಇದೇ ಸಪೋರ್ಟ್ ನ ರೆಸಿಸ್ಟೆನ್ಸ್ ಆಗಿ ವರ್ಕ್ ಮಾಡ್ಕೊಂಡು ಮಾರ್ಕೆಟ್ ಬೇರಿಶ್. ಸೊ ಈ ತರ ಇದ್ದಾಗ ನೀವು ನಿಮ್ಮ ಟ್ರೇಡ್‌ಗಳ್ನ ಅನಾಲಿಸಿಸ್ ಮಾಡೋದನ್ನ ಡಿಫರೆಂಟ್ ವೇ ಅಲ್ಲಿ ಮಾಡ್ಬೇಕು. ಸೊ ಹಂಗಿರೋದ್ರಿಂದ ನಾಳೆ ನಿಮ್ಗೆ ಟ್ರೆಂಡ್ ಟ್ರೆಂಡ್ ವೇವ್ ಇಲ್ಲಿ ಗೋಲ್ಡನ್ ಝೋನ್ ಇದೆ 5 ಅಂಡ್ 6 ಇಸ್ ಗೋಲ್ಡನ್ ಝೋನ್. ಅದರಲ್ಲಿ ಇದು ಟ್ರೆಂಡ್ ಬೇಸಿಸ್ ಫ್ಲಿಪ್ ಆಗಿರೋದ್ರಿಂದ ಗೋಲ್ಡನ್ ಝೋನ್ ಬಿಟ್ಟು ಮಾರ್ಕೆಟ್ ಬರ್ಬೋದು. ಇಲ್ಲಿಂದ ಏನಾದ್ರು ರಿವರ್ಸ್ ಕೂಡ ಆಗ್ಬೋದು. ಇಲ್ಲಿಂದ ಕೆಳಗ್ ಬಂದ್ಬಿಟ್ಟು ವಾಪಸ್ ಇದೇ ಜಾಗಕ್ಕೆ ಬಂದು ಟ್ಯಾಪ್ ಆಗಿ ಬರ್ತಾ ಇತ್ತು ಅಂದ್ರೆ 100% ಬೇರಿಶ್. 100% ಹೇಳ್ತೀನಿ ಬೇರಿಶ್. ಅದು ಬಿಟ್ಟು ಬೇರೆ ಮಾರ್ಕೆಟ್ ಅಲ್ಲಿ ಯಾವುದೇ ಕಾರಣಕ್ಕೂ ಏನು ಆಗಲ್ಲ. ನೋಡಿ ಈ ಲೆವೆಲ್‌ಗೆ ಈಗ ಏನಿದೆ ಈ ಲೆವೆಲ್ ಮಾರ್ಕೆಟ್ ಏನಾದ್ರು ಬಂತು ಅಂದ್ರೆ ನಾಳೆ ಬುಲ್ಲಿಶ್. ಈ ಮಾರ್ಕೆಟ್‌ನ ಬಿಟ್ಟು ಮೇಲೆ ಹೋದ್ರೆ. ವಾಪಸ್ ಇದೇ ಜಾಗಕ್ಕೆ ಹೋಗಿ ಟ್ಯಾಪ್ ಆಗ್ಬಿಟ್ಟು ವಾಪಸ್ ಬಂತು ಅಂದ್ರೆ ಬೇರಿಶ್. ಓಕೆನಾ? ಮುಗಿಸ್ಕೊಳ್ಳೋಣ ವಿಡಿಯೋನ. ನಾಳೆ ನಿಫ್ಟಿ ನೋಡ್ಕೊಂಡು ಟ್ರೇಡ್ ಮಾಡಿ. ಸೇಫ್ ಆಗಿ ಟ್ರೇಡ್ ಮಾಡಿ. ಇವತ್ತು ಬುಲ್ಲಿಶ್ ಹೋದ್ರುನು ಬೇರಿಶ್ ಆಯ್ತು. ಯಾಕೆ ಅಂದ್ರೆ ಮೂನ್ ಪಾಸ್ ನಾನು ಹೇಳಿದೆ ಇಂಡಿಕೇಟರ್ ಅದು ಅಮಾವಾಸ್ಯೆ ಟೈಮ್ ಅಲ್ಲೇ ಬರುತ್ತೆ. ವಿತ್ ಅಂದ್ರೆ ಬೇಗ ಬಂದ್ಬಿಟ್ಟು ಒಂದ್ 2-3 ಕ್ಯಾಂಡಲ್ ಮಿನಿಮಮ್ ಅಂದ್ರೂ ಬೇರಿಶ್ ಕೊಡುತ್ತೆ. ಈ ಟ್ರೆಂಡ್ ವೈಸ್ ನೋಡಿದ್ರೆ ಬೇರಿಶ್ ಆಗ್ಲೇಬೇಕು. ಇದನ್ನ ಸಪೋರ್ಟ್ ಲೈನ್ ಬ್ರೇಕ್ ಮಾಡಿದ್ರೆ 100% ಬೇರಿಶ್ ಆಗುತ್ತೆ. ಅದ್ರಲ್ಲಿ ನಾವೇನ್ ಗುದ್ದಾಡಂಗೆ ಇಲ್ಲ ಮಾರ್ಕೆಟ್. ಓಕೆನಾ? ಸರಿ ಮಾರ್ಕೆಟ್ ಅಲ್ಲಿ ಆತರ ಏನು ನ್ಯೂಸ್ ಇಲ್ಲ. ನೋಡ್ಕೊಂಡು ಟ್ರೇಡ್ ಮಾಡಿ. ಕಂಪೇರ್ ಟು ಬೆಳಿಗ್ಗೆ ಗಿಫ್ಟ್ ನಿಫ್ಟಿ ನೋಡ್ಕೊಂಡು ಟ್ರೇಡ್ ನ ಪಂಚ್ ಮಾಡೋದ್ರ ಕಡೆ ಫೋಕಸ್ ಮಾಡಿ. ಟ್ರೇಡಿಂಗ್ ಮಾಡ್ಬೇಕಾದ್ರೆ ಸೇಫ್ ಆಗಿ ಟ್ರೇಡ್ ಮಾಡಿ ಅಂತ ಹೇಳ್ತೀನಿ.